ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಏನು ಎಕ್ಸಾಮ್ ನಡೆಯಲಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನಲ್ಲಿ ಹಾಕಬೇಕಾದ್ರೆ ಏನೆಲ್ಲ ಮಾಹಿತಿಗಳನ್ನ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 2024ದು, ಬಟ್ ಇದನ್ನೇ ಇದೇ ರೀತಿ ಫಾರ್ಮ್ಯಾಟಲ್ಲಿ ನಿಮಗೆ 2025ಕ್ಕೆ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವುದನ್ನ ಇನ್ಫಾರ್ಮೇಷನ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ, ಯಾವುದು ಸರಿಯಾಗಿ ತುಂಬ್ಕೊಳ್ಬೇಕು, ಯಾವುದು ರಾಂಗಾಗಿ ನೀವು ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ schooleducation.com ಅಂತೇಳಿ ಹಿಂದೆ ಏನು ಮಾಡ್ತಾಯಿದ್ವಿ, ಡೈರೆಕ್ಟಾಗಿ ಅಲ್ಲಿ ನಾವೇನು ಮಾಡ್ತಿದ್ವಿ, ಲಾಗಿನ್ ಆಗ್ತಾಯಿದ್ವಿ. ಈಗ CSE ಕರ್ನಾಟಕ kr.nic.in ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಲಾಗಿನ್ ಆಗಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಮುಂಚೆನಿತ್ತು schooleducation.com ಅಂತಿತ್ತು, ಈಗ CSEಯಿಂದ ಬರುತ್ತೆ. ಸೊ ಫಸ್ಟ್ ಪೇಜ್ ಈ ರೀತಿಯಾಗಿರುತ್ತೆ. ಇಲ್ಲಿ 2025 ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಯೂಸರ್ ನೇಮು ಆ್ಯಂಡ್ ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ 3 ಆಪ್ಷನ್ಸ್ ಇರ್ತವೆ, ಲಾಗಿನ್, ಫಾರ್ಗೆಟ್ ಪಾಸ್ವರ್ಡು, ನ್ಯೂ ಯೂಸರ್. ನೀವೇನು ಮಾಡಬೇಕಂದ್ರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬಾಕ್ಸ್ ಓಪನ್ ಆಗುತ್ತೆ ಈ ರೀತಿಯಾಗಿ. ಸೊ ಇಲ್ಲಿ ನ್ಯೂ ಯೂಸರ್ ಆದಮೇಲೆ ಇಲ್ಲಿ ಏನೆಲ್ಲ ಫಿಲ್ ಮಾಡಬೇಕಾಗತ್ತೆ ಅಂದರೆ, ಮೊದಲನೇದಾಗಿ ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿಯಾಗಿದೆ ಆ ರೀತಿಯಾಗಿ ಫಿಲ್ ಮಾಡಿ. ಫಸ್ಟ್ ನಿಮ್ಮದಿದ್ದರೆ, ಆಮೇಲೆ ಮಿಡಲ್ ನಿಮ್ಮ ತಂದೆಯವ್ರದ್ದು ಇರುತ್ತೆ, ಕೊನೆಯದಾಗಿ ಅಡ್ರೆಸ್ ಇರುತ್ತೆ. ಅಥವಾ ಕೆಲವೊಬ್ರದ್ದು ಮುಂಚೆ ಅಡ್ರೆಸ್ ಇದ್ದು ಆ ರೀತಿ ಕೂಡ ಇರ್ಬೋದು. ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಆಧಾರ್ ನಂಬರ್ ಮ್ಯಾಂಡೇಟ್ರಿ ಇಲ್ಲಿ ನೀವು ಎಂಟ್ರಿ ಮಾಡ್ತೀರಿ. ನಂತರದಲ್ಲಿ ಕನ್ಫರ್ಮ್ ಆಧಾರ್ ನಂಬರ್ 2ನೇ ಬಾರಿಗೆ ಮತ್ತೆ ಎಂಟ್ರಿ ಮಾಡ್ತೀರಿ. ಅದಾದಮೇಲೆ ಮೊಬೈಲ್ ನಂಬರ್. ಸೊ ನಿಮ್ಮ ಹತ್ರ ಮೊಬೈಲ್ ರೀಚಾರ್ಜ್ ಮಾಡಿರ್ತಕ್ಕಂಥದ್ದು OTP ಬರುತ್ತೆ. ಹೀಗಾಗಿ ನೀವು ಆ್ಯಕ್ಟಿವ್ ಆಗಿ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಆ್ಯಡ್ ಮಾಡಿ. ಅದಾದಮೇಲೆ ಇಮೇಲ್ ID ಮೆನ್ಷನ್ ಮಾಡಿ. ಇದು ಬೇಕಾಗತ್ತೆ ಮುಂದೆ ಎನಿ ಇಶ್ಯೂಸ್ಗಳಾದಾಗ ನಾವು ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮೇಲನ್ನು ಮೆನ್ಷನ್ ಮಾಡಿ. ಇನ್ನು ಯೂಸರ್ ನೇಮ್, ಇಲ್ಲಿ ಯೂಸರ್ ನೇಮ್ ಏನು ಹಾಕ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನಿಮ್ಮ ಹೆಸರು ಹಾಕಿದ್ದೀರಿ ಅಂತ ಇಟ್ಕೊಳ್ಳೋಣ. ಈಗ ಏನು ಹಾಕಿದ್ರಿ ಅಂದರೆ, ಈಗ ಇಮ್ರಾನ್ ಅಂತ ಹಾಕಿದ್ರಿ ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇಮ್ರಾನ್ ಅಂಥೇಳಿ. ಸೊ ಇಲ್ಲಿ ಯೂಸರ್ ನೇಮ್ ಬಂದುಬಿಟ್ಟು ಇಮ್ರಾನ್ ಅಂತ ಮಾಡಿ, ಪಾಸ್ವರ್ಡ್ ಬಂದುಬಿಟ್ಟು imran@123 ಅಂತ ಮಾಡ್ಕೊಳ್ಳಿ. ಸೊ ಅಂದರೆ ನಿಮಗೆ ಈಸಿಯಾಗಿ ಯಾವ್ದು ನೆನಪಿರುತ್ತೆ ಅದನ್ನು ಈಸಿಯಾಗಿ ನೀವು ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಒಂದು ವೇಳೆ ಅದನ್ನು ಯಾರಾದರೂ ಜನ್ರೇಟ್ ಮಾಡಿದರೆ ಅದು ಬೇರೆಯವ್ರಿಗೆ ಹೋಗಿರುತ್ತೆ. ಸೊ ಹೀಗಾಗಿ ಆ ಬೇಸಿಸ್ ಮೇಲೆ ನೀವು ಯೂಸರ್ ನೇಮನ್ನು ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು @123 ಅಂತ ಮಾಡ್ಕೊಳ್ಳಿ, ಕನ್ಫರ್ಮ್ ಅಂತ ಕೊಡಿ. ಇದಾದಮೇಲೆ ಗೆಟ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಹಾಕಿದ ಮೇಲೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಓಕೆ, OTP ಆದಮೇಲೆ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಗುತ್ತೆ ವಾಪಸ್ಸು. ಸೊ ಅವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನ್ಯೂ ಯೂಸರ್ ಕ್ಲಿಕ್ ಮಾಡಬೇಕಾಗಿಲ್ಲ, ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಆ ಲಾಗಿನ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಹಿಂದೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಮೆನ್ಷನ್ ಮಾಡಿದರೆ ಅದನ್ನು ಬರೆದಿಟ್ಕೋಬೇಕು. ಒಂದು ಕಡೆಗೆ ಮೆಸೇಜ್ ಕೂಡ ನಿಮಗೆ ಬಂದಿರುತ್ತೆ, ಆದರೂ ಕೂಡ ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ಲಾಗಿನ್ ಅಂತ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಮ್ರಾನ್ ಅಂತ ಹಾಕಿದ್ದೆ, ಹೌದಾ, ಇಮ್ರಾನ್ ಅಂತ ಯೂಸರ್ ನೇಮ್ ಹಾಕಿದ್ದೆ, ಪಾಸ್ವರ್ಡ್ ಬಂದುಬಿಟ್ಟು imran@123 ಅಂತ ಹಾಕಿದ್ದೆ. ಸೊ ಹೌದಾ, ಸೊ ಈ ರೀತಿಯಾಗಿ ನೀವು ಹಾಕಿದರೆ ಲಾಗಿನನ್ನು ಮಾಡ್ಬೋದು. ಸೊ ಇದನ್ನು ನೋಟ್ ಮಾಡ್ಕೊಳ್ಬೇಕು. ಇಲ್ಲಾದಮೇಲೆ ಫಸ್ಟ್ ಬರ್ತಕ್ಕಂಥದ್ದು ನಿಮಗೆ ಪರ್ಸನಲ್ ಡೀಟೇಲ್ಸಲ್ಲಿ ನಿಮಗೆ ಮಾಹಿತಿಯನ್ನು ಕೇಳ್ತಾ ಹೋಗ್ತಾನೆ. ಸೊ ಇಲ್ಲಿ KSEB ಅಥವಾ KSEAB ಅಂತಕ್ಕಂಥದ್ದು SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಆ್ಯಸ್ ಪರ್ SLC ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಎಸ್ ಅಂತ ಕೊಡಬೇಕಾಗತ್ತೆ, ನೀವು ಎಸ್ ಅಂತ ಕೊಡಿ. ಇದಾದಮೇಲೆ ನೆಕ್ಸ್ಟು ನಿಮ್ಮ ನೇಮ್, ಫುಲ್ ನೇಮ್ ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ನಿಮ್ಮದು ಇಲ್ಲಿ ಮೆನ್ಷನ್ ಮಾಡಬೇಕು, ಕಾಸ್ಟ್ ನಿಮ್ಮದು ಮೆನ್ಷನ್ ಮಾಡ್ತೀರಿ, ಅಡ್ರೆಸ್ ಕೂಡ ನಿಮ್ಮದು ಮೆನ್ಷನ್ ಮಾಡ್ತೀರಿ, ಡಿಸ್ಟಿಕ್ ಯಾವುದಿದೆ ಅಂತಕ್ಕಂಥದ್ದು ಮೆನ್ಷನ್ ಮಾಡ್ತೀರಿ. ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಿ, ಇದ್ದರೆ ಎಸ್ ಅಂತ ಕೊಡಿ. ಕಾಸ್ಟ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿ, ಹಿಂದೂ ಇದ್ದರೆ ಹಿಂದೂ, ಸೊ ಯಾವುದಿರುತ್ತೆ ನಿಮ್ಮದು ಅದನ್ನು ಮೆನ್ಷನ್ ಮಾಡಬೇಕು. ಕಾಸ್ಟ್ ಬಂದುಬಿಟ್ಟು ಇದು ರಿಲಿಜನ್ ಆಲ್ಮೋಸ್ಟ್ ಹಿಂದೂ ಹಾಕ್ತಾರೆ ಇಲ್ಲಿ ಎಲ್ಲರೂ, ಆದರೆ ಇಲ್ಲಿ ಕಾಸ್ಟಲ್ಲಿ ಸಾಕಷ್ಟು ಚೇಂಜಸ್ ಆಗ್ತವೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮುಸ್ಲಿಮ್ಸ್ ಬಂದರೆ ಅಲ್ಲಿ ಮುಸ್ಲಿಮ್ 2B ಅಂತಕ್ಕಂಥದ್ದು ಬರುತ್ತೆ. ಸೊ ಕಾಸ್ಟ್ ಮುಸ್ಲಿಮು, ರಿಲಿಜನ್ ಇಸ್ಲಾಮ್ ಅಂತೇಳಿ ಬರುತ್ತೆ, ಅದನ್ನು ಸ್ವಲ್ಪ ನೋಟ್ ಮಾಡ್ಕೋಬೇಕು. ಪಿನ್ ಕೋಡ್ ನಿಮ್ದು ಯಾವುದಿದೆ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಜೆಂಡರ್ ಮೇಲಾ ಫೀಮೇಲಾ ಅಥವಾ ಟ್ರಾನ್ಸ್ಜೆಂಡರ್ ಯಾವುದಾದ್ರೂ ಇಲ್ಲಿ ಒಂದು ಕ್ಲಿಕ್ ಮಾಡಬೇಕು ನಿಮ್ಮದು ಇರ್ತಕ್ಕಂಥದ್ದು. ಓಕೆ, ಇದಾದಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಕೆಳಗಡೆ ಬಂದು ಸೇವ್ ಅಂತ ಕ್ಲಿಕ್ ಮಾಡ್ತೀರಿ. ಸೊ ಇದಾದಮೇಲೆ ನೆಕ್ಸ್ಟ್ 2ನೇ ಆಪ್ಷನ್ಗೆ ಹೋಗುತ್ತೆ. ಪರ್ಸನಲ್ ಡೀಟೇಲ್ಸ್ ಆದಮೇಲೆ ಅದು ಎಜುಕೇಷನ್ ಅಂತಕ್ಕಂಥದ್ದು, ಹೌದಾ. ಸೊ ಎಜುಕೇಷನ್ ಬಂದುಬಿಟ್ಟು ಇಲ್ಲಿ SLC ಅಂತ ಇರುತ್ತೆ, PUC ಅಂತ ಇರುತ್ತೆ. ಸೊ ಇದನ್ನು ಟಿಕ್ ಮಾಡಿಬಿಟ್ಟು ಡಿಗ್ರಿ ನಿಮಗೆ ಯಾವುದಿದೆ ಅಂತ ಟಿಕ್ ಮಾಡಿಬಿಟ್ಟು ನೀವು ಪರ್ಸೆಂಟೇಜನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದು ಆಟೋಮೆಟಿಕ್ಕಾಗಿ ಸಮ್ ಟೈಮ್ ಮಾರ್ಕ್ಸ್ ಹಾಕಿದಾಗ ತೊಗೊಳುತ್ತೆ. ಸೊ ಇನ್ನು ಇದಾದಮೇಲೆ ಸೇವ್ ಅಂತ ಕೊಡ್ತೀರಿ. SLC PUC ಆಮೇಲೆ ಡಿಗ್ರಿ ಆದಮೇಲೆ 3 ವರ್ಷದ ಒಂದು ಯಾವ ಇಯರ್ ಇದೆ ಅದನ್ನು ಮೆನ್ಷನ್ ಮಾಡಿರಿ, ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ರಿ, ರಿಜಿಸ್ಟ್ರೇಷನ್ ನಂಬರ್ ಏನು, ಪರ್ಸೆಂಟೇಜ್ ಏನು, ಅಥವಾ ನಿಮ್ಮದು CGPA ಇದ್ದರೆ ಅದು ನೀವು ಎಂಟ್ರಿ ಮಾಡ್ಬೋದು. ಸೊ ಇದಾದಮೇಲೆ ಸೇವ್ ಅಂತ ಕೊಡ್ತೀರಿ. ನೆಕ್ಸ್ಟ್ ಬಂದುಬಿಟ್ಟು 2ನೇ ಒಂದು ಇನ್ಫಾರ್ಮೇಷನ್ಗೆ ಅದು ಕೂಡ ಎಜುಕೇಷನ್ ಡೀಟೇಲ್ಸ್ ಹೋಗುತ್ತೆ. ಇಲ್ಲಿ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್, ಸೊ ಇದು D.Ed ಮಾಡಿರ್ತಕ್ಕಂಥವ್ರಿಗೆ, ಹೌದಾ. ಸೊ ಇದನ್ನು ಟಿಕ್ ಮಾಡ್ತೀರಿ. ಇನ್ನು B.Ed ಮಾಡಿದ್ರೆ ಅವರು 1 ಇಯರ್ B.Ed ಇತ್ತಂದರೆ ಅವ್ರು ಏನು ಮಾಡಬೇಕು, ನೀವು 1 ಇಯರ್ ಆರ್ 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed ಕ್ಲಿಕ್ ಮಾಡ್ತೀರಿ.
ಸೊ ಇನ್ನು ಯಾರು 4 ಇಯರ್ ಮಾಡ್ಕೊಂಡಿದ್ದರೆ ಅವ್ರು 4 ಇಯರ್ನ ಕ್ಲಿಕ್ ಮಾಡ್ಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ 4 ಇಯರ್ ಯಾರಿಲ್ಲ 2 ಇಯರ್ ಆರ್ 1 ಇಯರ್ ಬಿ ಎಡ್ ಇರ್ತೀರಿ ಅಥವಾ 2 ಇಯರ್ ಡಿ ಎಡ್ ಇರ್ತೀರಿ, ಡಿಪ್ಲೊಮಾ ಇನ್ ಎಜುಕೇಷನ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವೇನು ಮಾಡ್ಬೇಕಾಗತ್ತಂದರೆ ಯಾವ ಯೂನಿವರ್ಸಿಟಿಯಿಂದ ಪಾಸ್ ಆಗಿದ್ರಿ ಅಂತಕ್ಕಂಥದ್ದು ಸೊ ಮೆನ್ಷನ್ ಮಾಡಬೇಕಾಗತ್ತೆ. ಆ ಯೂನಿವರ್ಸಿಟಿ ಆಟೋಮೆಟಿಕ್ಕಾಗಿ ನಿಮ್ಮ ಯಾವ ಇಯರಲ್ಲಿ ಪಾಸ್ಔಟ್ ಆಗಿದೆ, ಆಮೇಲೆ ಪರ್ಸೆಂಟೇಜ್ ಮಾರ್ಕ್ಸ್ ಕೂಡ ಇಲ್ಲಿ ನಿಮ್ಮದು ಬರುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ರಿಜಿಸ್ಟರ್ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ರಿಜಿಸ್ಟರ್ ನಂಬರನ್ನು ಇಲ್ಲಿ ಕೇಳ್ತಾರೆ. ಇದಾದಮೇಲೆ ನೀವು ಸೇವ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಒಂದು ಕೇಳ್ತಾನೆ ಇಲ್ಲಿ, ಯಾವ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡ್ತಾಯಿದ್ರಿ ಅಂತೇಳಿ. ಸೊ ಇಲ್ಲಿ ಎರಡೂ ತೊಗೊಳ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ. ಯಾಕಂದರೆ ಬಿ ಎಡ್ ಅವರಿಗೆ ಎರಡೂ ಕೂಡ ಬರಲಿಕ್ಕೆ ಅವಕಾಶ ಇರುತ್ತೆ, ನೀವು ಬರಿಬೋದು. ಇಲ್ಲಾಂದರೆ ಡಿ ಎಡ್ ಇದ್ರಂದರೆ ಕೇವಲ ಒಂದೇ ಪೇಪರ್ ಮಾತ್ರ. ಇನ್ನು ಬಿ ಎಡ್ ಕೆಲವೊಬ್ಬರು ಪರ್ಟಿಕ್ಯುಲರ್ ಆಗಿ ಒಂದೇ ಪೇಪರಲ್ಲಿ ಹೈ ಪರ್ಸೆಂಟೇಜ್ ಮಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಪೇಪರ್ 2 ಮಾತ್ರ ತೊಗೋತಾರೆ. ಸೊ ಹೀಗಾಗಿ ನೀವು ಯಾವುದನ್ನು ಕೂಡ ತೊಗೊಳ್ಬೋದು. ಇಲ್ಲಿ ಪೇಪರ್ 1 ಅಥವಾ ಪೇಪರ್ 2 ಎರಡನ್ನೂ ಕೂಡ ಟಿಕ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಸೇವ್ ಅಂತ ಕೊಡಿ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಜೆಕ್ಟ್ ಕೂಡ ಇಲ್ಲಿ ಕಾಣಿಸುತ್ತೆ ಆವಾಗ ಆ ಟೈಮಲ್ಲಿ. ಇದಾದಮೇಲೆ ಇಲ್ಲಿ ಫೋಟೋ ಕೇಳಿದಾನೆ, ಅದು JPG ಫೈಲಲ್ಲಿ ನೀವು 500 KB ಒಳಗಡೆ ಏನಾಗುತ್ತೆ ಅಂದರೆ ಒಂದು ಫೋಟೋ ಫೈಲನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನು ಇಲ್ಲಿ ಫೋಟೋ ಚೂಸ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಿಂದ ಅಪ್ಲೋಡ್ ಅಂತ ಕೊಟ್ಟರೆ ಇಲ್ಲಿ ಈ ರೀತಿಯಾಗಿ ಶೋ ಆಗಿದೆ ಅಂದರೆ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಇನ್ನು ಸಿಗ್ನೇಚರ್ ಕೂಡ ನೀವು ಏನು ಮಾಡಬೇಕಂದ್ರೆ 500 KB ಒಳಗಡೆ ಇರಬೇಕಾಗುತ್ತೆ, ಅದು ಕೂಡ ಚೂಸ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ ಈ ರೀತಿಯಾಗಿ ಇಲ್ಲಿ ತೋರಿಸುತ್ತೆ. ಇದಾದಮೇಲೆ ಸಹಿ ನೋಡಿ, ಇದು 5 to 50 KB ಇದೆ, ಸಾರಿ. ಇನ್ನು ಆದಮೇಲೆ ಸಹಿ ಏನಿದೆ ಅಂದರೆ 5 KB to 40 KB ಇದೆ. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ಕೊಳ್ರಿ ಅಂದರೆ ಒಂದು ಐ ಲವ್ PDF ಅಂಥೇಳಿ ಒಂದು ವೆಬ್ಸೈಟ್ ಇದೆ. ಓಕೆ, ಸೊ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಇಷ್ಟು ರೆಡ್ಯೂಸ್ ಮಾಡಿಕೊಡಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ರೆಡ್ಯೂಸ್ ಮಾಡಿಕೊಡುತ್ತೆ. ಅಲ್ಲಿಂದ ನೀವು ರೆಡ್ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದಾದಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಕೇಳ್ತಾನೆ. ಸೊ ಇದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಎಲ್ಲ ಕರೆಕ್ಟ್ ಇದ್ದರೆ ಇನ್ಫಾರ್ಮೇಷನ್ಸು ಕೊಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ಪೇಮೆಂಟ್ಗೆ ಬರುತ್ತೆ. ಇಲ್ಲಿ ನೀವು ಆಫ್ಲೈನ್ ಕೂಡ ಇರುತ್ತೆ, ಆನ್ಲೈನ್ ಕೂಡ ಇರುತ್ತೆ. ಬೆಟರ್ ಆನ್ಲೈನ್ ಮಾಡಿದರೆ ಚೆನ್ನಾಗಿರುತ್ತೆ. ಅಲ್ಲಿ QR ಕೋಡ್ ಕೂಡ ಕೊಡ್ತಾನೆ, ಅಥವಾ UPI ಮುಖಾಂತರ ನೀವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಟ್ರಾನ್ಸಾಕ್ಷನನ್ನು ಮಾಡ್ಬೋದು, ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಕೂಡ ಇಲ್ಲಿ ನೀವು ಯೂಸ್ ಮಾಡಿ ಪೇ ಮಾಡ್ಬೋದು. ಇದಾದಮೇಲೆ ಭಾಳ ಇಂಪಾರ್ಟೆಂಟು, ವಾಪಸ್ ನೀವು ಲಾಗಿನ್ ಆಗ್ತೀರಿ. ಲಾಗಿನ್ ಆದಮೇಲೆ ಏನು ಮಾಡ್ಕೋಬೇಕು, ನಿಮ್ಮದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಬೇಕಾಗತ್ತೆ. ಸೊ ಅದನ್ನು ಪ್ರಿಂಟ್ ತಗೋಬೇಕು, ಯಾಕಂದರೆ ನೀವು ಇಲ್ಲಿ ಏನು ಇನ್ಫಾರ್ಮೇಷನ್ಸ್ ಫಿಲ್ ಮಾಡಿದರೆ ಅದೆಲ್ಲನೂ ಇದರಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ಅದನ್ನೆಲ್ಲವೂ ಕೂಡ ನೋಡ್ಕೊಳ್ಳಿ ಒಂದು ಬಾರಿ. ಮಿಸ್ಟೇಕ್ ಆಗಿದ್ದರೆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂಚೆನೇ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಏನಂದರೆ ಹಾಲ್ ಟಿಕೆಟ್ ಬಿಟ್ಟಾಗ ಹಾಲ್ ಟಿಕೆಟನ್ನು ನೋಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ರೀತಿಯಾಗಿದೆ ಇಲ್ಲಿ ಏನಂದರೆ ಆಧಾರ್ ನಂಬರು, ಮೊಬೈಲ್ ನಂಬರು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಅಂತಕ್ಕಂಥದ್ದು. ಸೊ ಆಧಾರ್ ನಂಬರ್ ನಿಮಗೆ ಆಲ್ರೆಡಿ ಇರುತ್ತೆ, ಅದನ್ನು ಸೇವ್ ಅಂತ ಕೊಳ್ಳಿ. ಒಂದು ವೇಳೆ ಫಾರ್ವರ್ಡ್ ಆಗಿದ್ದರೆ ಮರ್ತಿದ್ರೆ ಮಾತ್ರ ಇದನ್ನು ಈ ರೀತಿಯಾಗಿ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಇಷ್ಟು ನಿಮಗೆ ಏನು ಮಾಡಿದೆ ಅಂದರೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಸೊ ಇದು ಅಪ್ಕಮಿಂಗ್ ಒಂದು ಎಕ್ಸಾಮ್ಗೆ ನೀವೇನೆಲ್ಲ ತಯಾರು ಮಾಡ್ಕೊತಾ ಇದ್ದೀರಿ, ಇದು ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ.